ಬಹಳ ಮುಖ್ಯವಾಗಿ ಇವತ್ತು ಸಿಲಿಕಾನ್ ಸಿಟಿಯ ಕೋರಮಂಗಲ, ಬಿಟಿಎಂ ಲೇಔಟ್, ಜಯನಗರ ಈ ಭಾಗದಲ್ಲೆಲ್ಲ ಬೆಳಗ್ಗೆಯಿಂದಲೇ ಈಗ ಮಳೆ ಶುರುವಾಗಿದೆ. ಕೆಲವೊಂದು ಕಡೆ ತುಂತುರು ಮಳೆ ಆದರೆ ಮತ್ತು ಕೆಲವೊಂದು ಕಡೆ ಜೋರು ಮಳೆ ಬರ್ತಾ ಇದೆ. ಇನ್ನು ಬೆಳಗ್ಗೆಯಿಂದಲೇ ನಗರದಲ್ಲಿ ಜಿಟಿ ಮಳೆ ಈಗ ಶುರುವಾಗಿದೆ. ವರುಣಾರ್ಭಟದಿಂದ ಕೆಲಸಕ್ಕೆ ಹೋಗೋರಿಗೆ ಈಗ ನಿಜಕ್ಕೂ ರಗಳೆ ಶುರುವಾಗ್ತಾ ಇದೆ. ಬೆಳಗ್ಗೆ ಎದ್ದರೆ ಬೆಂಗಳೂರಲ್ಲಿ ಕಚೇರಿಗೆ ಹೋಗಲೇಬೇಕು. ಇನ್ನೊಂದು ಕಡೆ ಅಗ್ನಿಶಾಮಕ ದಳ, SDRF, GBA ಒಂದಿಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಮಳೆ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಈಗ ಅಲರ್ಟ್ ಆಗಿದ್ದಾರೆ. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬಹಳ ಮುಖ್ಯವಾಗಿ ಇವತ್ತು ಸಾಯಿ ಲೇಔಟ್, ಮಾನ್ಯತಾ ಟೆಕ್ ಪಾರ್ಕ್, ನಾಗಾವರ, ಸಿಲ್ಕ್ ಬೋರ್ಡ್ ಈ ಭಾಗದಲ್ಲೆಲ್ಲ ಯಥೇಚ್ಛವಾಗಿ ಮಳೆ ಬಂದು ನೀರು ಇನ್ನೂ ಕೂಡ ಸಂಗ್ರಹ ಆಗಿದೆ. ಮೊನ್ನೆ ಶನಿವಾರ ಬಿದ್ದಂತಹ ಮಳೆ ಶನಿವಾರ ಸಂಜೆ ಮೇಲೆ ಬಂತು, ಭಾನುವಾರವೂ ಕೂಡ ಬಂತು, ಅಗೇನ್ ಸೋಮವಾರ, ಮಂಗಳವಾರ, ಇವತ್ತು ಕೂಡ ಬರ್ತಾ ಇದೆ. ಈ 4-5 ದಿನದಿಂದ ಸುರಿದಂತಹ ಮಳೆಗೆ ನೀರು ಇಂಗುವ ಸನ್ನಿವೇಶನೇ ಕ್ರಿಯೇಟ್ ಆಗ್ತಾ ಇಲ್ಲ. ಕಾರಣ ರಾಜಕಾಲುವೆಗಳೆಲ್ಲ ಭರ್ತಿ ಆಗ್ಬಿಟ್ಟಿದ್ದಾವೆ. ರಾಜಕಾಲುವೆ ಅಯೋಮಯವಾಗಿ ಹೋಗಿದ್ದಾವೆ. ಹಾಗಾಗಿ ಇವತ್ತು ನಿಜಕ್ಕೂ ಸಮಸ್ಯೆ ಅನುಭವಿಸ್ತಾ ಇರೋದು ಯಾರಂದ್ರೆ ಜನಸಾಮಾನ್ಯರು, ಬೀದಿ ಬದಿ ವ್ಯಾಪಾರಸ್ಥರು, ವಾಹನ ಸವಾರರು, ಕಚೇರಿಗೆ ಹೋಗುವಂಥವರು, ಆಟೋ ಡ್ರೈವರಿಂದ ಹಿಡಿದು ಪ್ರತಿಯೊಬ್ಬರಿಗೂ ಕೂಡ ಇವತ್ತು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಅದ್ರ ಜೊತೆಗೆ ಶಾಲಾ ಮಕ್ಕಳಿಗೂ ದೊಡ್ಡ ಸಮಸ್ಯೆ. ಬರೀ ಮಳೆದು ಒಂದೇ ರಗಳೆ ಆಗ್ತಾ ಇಲ್ಲ, ಎಲ್ಲಿ ಮರ ಬೀಳ್ತವು, ಮರಗಳು ಧರಶಾಯಿ ಆಗ್ತವೆ ಅನ್ನುವಂತಹ ಒಂದು ಆತಂಕದಲ್ಲಿ ಈಗ ಬೆಂಗಳೂರಿನ ಜನ ಇವತ್ತು ಜೀವ ಕೈಯಲ್ಲಿ ಹಿಡ್ಕೊಂಡು ಹೊರಗಡೆ ಹೋಗಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಒಂದು ಕಡೆ ಬೀದಿ ಬದಿ ವ್ಯಾಪಾರಸ್ಥರಿಗೂ ಸಮಸ್ಯೆ, ವಾಹನ ಸವಾರರಿಗೂ ಸಮಸ್ಯೆ. ನೋಡಿ ಇವತ್ತು ಕೋರಮಂಗಲ, BTM ಲೇಔಟು, ಜಯನಗರದಲ್ಲಿ ಯಾವ ಪರಿಸ್ಥಿತಿ ಆಗ್ತಾ ಇದೆ ಅಂದರೆ, ಮುಂಗಾರುನಲ್ಲಿ ಮಳೆ ಹೆಂಗೆ ಬರ್ತದಲ್ಲ ಆ ರೀತಿಯಾಗಿ ಜೋರಾಗಿ ಮಳೆ ಬರ್ತಾ ಇದೆ. ಕೆಲವೊಂದು ಏರಿಯಾದಲ್ಲಿ ಜಿಟಿ ಮಳೆ ಬಂದರೆ ಇನ್ನು ಕೆಲವೊಂದು ಏರಿಯಾದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಈ ಮಳೆಯಿಂದ ನಿಜಕ್ಕೂ ಬೆಂಗಳೂರಿನಲ್ಲಿ ವಾಹನ ಸಂಚಾರ ಮಾಡಲಿಕ್ಕೆ, ವಾಹನ ಸವಾರರಿಗೆ ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಯಾಕಂದರೆ ಬೆಂಗಳೂರು ರಸ್ತೆಗಳೆಲ್ಲ ಗುಂಡಿಮಯ ಆಗಿಬಿಟ್ಟಿದ್ದಾವೆ. ಎಲ್ಲಿ ಗುಂಡಿ ಇದೆಯೋ, ಎಲ್ಲಿ ಹೊಂಡ ಇದೆಯೋ, ಎಲ್ಲಿ ನೀರು ತುಂಬಿಕೊಂಡಿದೆಯೋ ಒಂದು ಗೊತ್ತಾಗಲ್ಲ. ಅದರಲ್ಲೂ ಕೂಡ ಹೊಸಬರು ಏನಾದರೂ ಬಂದರೆ ಗುಂಡಿಗೆ ಬೀಳೋದು ಅರ್ಥ ಮಾಡ್ಕೊಬಿಡ್ಬೇಕು. ಒಂದು ಕಡೆ ಸಾಯಿ ಲೇಔಟ್ನಲ್ಲಿ ಜಲ ದಿಗ್ಬಂಧನ ಆಗಿದೆ. ಅವ್ರಿಗೆ ಹೊರಗಡೆ ಹೋಗೋಕ್ಕೂ ಆಗ್ತಾ ಇಲ್ಲ, ಮನೆಯಿಂದ ಏನಾದರೂ ವಸ್ತು ತಗೊಂಡು ಬರೋಣ ಅಂದರೂ ಕೂಡ ಆಗ್ತಾ ಇಲ್ಲ. ಆ ಭಾಗದಲ್ಲೆಲ್ಲ ಬೋಟಲ್ಲಿ, ಟ್ರ್ಯಾಕ್ಟ್ರಲ್ಲಿ ಇವತ್ತು ಹಾಲು, ನೀರು, ಆಹಾರ ಪದಾರ್ಥಗಳನ್ನು ಕೊಡ್ತಾ ಇದ್ದಾರೆ. ನೋಡಿ ಕೃತಕ ಪ್ರವಾಹ ಯಾವ ರೀತಿಯಾಗಿ ಬೆಂಗಳೂರಿನ ಪರಿಸ್ಥಿತಿಯನ್ನು ಯಾವ ಮಟ್ಟಕ್ಕೆ ಹೋಗಿ ತಂದು ನಿಲ್ಲಿಸಿದೆ ಅಂದರೆ, ಈ ಕೇರಳದ ಬೇರೆ ಬೇರೆ ಭಾಗದಲ್ಲೆಲ್ಲ ಸುನಾಮಿ ಆದಾಗ ಹೆಂಗಾಗುತ್ತೆ ಆ ಥರ ಆಗ್ತಾ ಇದೆ.